ಸೊ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೊಸ ಕಾಂಟೆಂಟ್ ಕ್ರಿಯೇಟರ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿಯಲ್ಲಿ ತೋರಿಸಿ. ಸೊ 56 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ದಯವಿಟ್ಟು ಇನ್ನಷ್ಟು ಜನ ಸಬ್ಸ್ಕ್ರೈಬ್ ಆಗಿ. ನನಗೆ 1000 ಸಬ್ಸ್ಕ್ರೈಬ್ ಆಗೋಕ್ಕೆ ಒಂದು ಚಾಲೆಂಜ್ ಇದೆ. ಸೊ ನೀವೆಲ್ಲ ಅದನ್ನು ಖಂಡಿತ ಫುಲ್ಫಿಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೇರ ವಿಷಯಕ್ಕೆ ಬರ್ತೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಬಿಗ್ ಬಾಸ್ ಸೀಸನ್ 12 ಕನ್ನಡದಲ್ಲಿ ಶುರು ಆಗಿದೆ. ಇದು ನಿನ್ನೆ ಭಾನುವಾರ ಶುರು ಆಗಿದೆ. ಇವತ್ತು ಸೋಮವಾರ. ಭಾಳ ಟ್ವಿಸ್ಟ್ಗಳಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಸೊ ನಾನು ನಿನ್ನೆ ಅಪ್ಡೇಟ್ ಮಾಡಿದ್ದೆ ಆಲ್ರೆಡಿ, ಯಾರೆಲ್ಲ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು. ಸೊ ಇವತ್ತು ಇನ್ಯಾರ್ಯಾರೆಲ್ಲ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 19 ಜನ ಹೆಸರುಗಳನ್ನ ನಾನು ರಿವ್ಯೂ ಮಾಡ್ತೀನಿ. ಫಸ್ಟ್ ಬಂದು ರಕ್ಷಿತಾ ಅವರು, ಇವ್ರು ಬಂದು ಉಡುಪಿಯವರು. ಎರಡನೇ ಕಂಟೆಸ್ಟೆಂಟ್ ಅವರು ರಶಿಕಾ ಶೆಟ್ಟಿ ಅವರು. ಸೊ ಇವರು ಮಂಗಳೂರವರೇ. ಮೂವಿ ಹೀರೋಯಿನ್ನು, ಇವರು ಮೂವಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಗಿಲ್ಲಿ ಅವ್ರು ಬಂದಿದ್ದಾರೆ. ಸೊ ಆಲ್ರೆಡಿ ಇವರು ಗಿಚ್ಚಿ ಗಿಲಿ ಗಿಲಿಯಲ್ಲಿ ಫೇಮಸ್ ಆಗಿರೋದು. ಸೊ ಅವ್ರದ್ದೇ ಬೇಜಾನ್ ದೊಡ್ಡ ಫ್ಯಾನ್ ಬೇಸೇ ಇದೆ. ಅಭಿಷೇಕ್ ಅವ್ರು ಬಂದಿದ್ದಾರೆ. ಸೊ ಇವ್ರು ಬಂದು ನಾನ್ ಡ್ರೈವರ್ ಅನ್ನೋ ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಸೊ ಅವರು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸತೀಶ್ ಅವ್ರು ಬಂದಿದ್ದಾರೆ. ಈ ಸತೀಶ್ ಅವ್ರ ಬಗ್ಗೆ ಭಾಳ ಇದೆ ಮಾತಾಡೋಕ್ಕೆ. ಯಾಕಂದರೆ ಇವರು ಕಂಪ್ಲೀಟಾಗಿ ದೊಡ್ಡ ದೊಡ್ಡ ನಾಯಿಗಳನ್ನ ಸಾಕಿ ಎಷ್ಟೋ ಕೋಟಿ, 50 ಕೋಟಿ, 100 ಕೋಟಿ ಅಂತ ಹೇಳೋರು. ಸೊ ಅವ್ರ ಬಟ್ಟೆನೇ 25 ಲಕ್ಷ ಅಂತ ಹೇಳಿದ್ರು. ಸೊ ಈ ಕಾಸ್ಟ್ಯೂಮ್ ಖರ್ಚು ಮಾಡಿದ್ದೀನಿ ಬಿಗ್ ಬಾಸ್ ಮನೆಗೆ ಬರೋಕ್ಕೆ ಅಂತ. ಸೊ ನೆಕ್ಸ್ಟ್ ಆ್ಯಂಕರ್ ಜಾಹ್ನವಿ ಅವರು ಹೋಗಿದ್ದಾರೆ. ಇವ್ರು ನ್ಯೂಸ್ ರಿಪೋರ್ಟರ್ ಕೂಡ ಆಗಿದ್ದರು ಮತ್ತು ಆ್ಯಂಕರಿಂಗ್ ಕೂಡ ಆಗಿದ್ದರು. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅಶ್ವಿನಿ ಅವರು. ಅಮಿತ್ ಪವರ್ ಅವ್ರು ಬಂದಿದ್ದಾರೆ. ಸೊ ಇವ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸೊ ನೋಡೋಣ, ಮುಂದೆ ಹೋಗ್ತಾ ಏನೋ ಅಪ್ಡೇಟ್ ಸಿಕ್ಕಿದ್ರೆ ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪಂದನ ಅವ್ರು ಬಂದಿದ್ದಾರೆ. ಇವ್ರು ಬಂದು ಸೀರಿಯಲ್ ಆರ್ಟಿಸ್ಟ್, ಅಂದರೆ ಸೀರಿಯಲ್ ಹೀರೋಯಿನು. ಸೊ ಕಾವ್ಯ ಅವ್ರು ಬಂದಿದ್ದಾರೆ. ಕಾವ್ಯ ಅವರು ರೀಸೆಂಟಾಗಿ ಕೊತ್ತಲವಾಡಿ ಸಿನಿಮಾ ಹೀರೋಯಿನ್ ಕೂಡ. ಅವ್ರ ಹಿಂದೆ ಸೀರಿಯಲ್ ಕೂಡ ಮಾಡಿದ್ದಾರೆ. ಸೊ ಇದು ಒಂದು ಫಸ್ಟ್ ಮೂವಿ, ಮತ್ತು ಅವರು ಕೊತ್ತಲವಾಡಿ ಇವಾಗ ಬಿಗ್ ಬಾಸ್ ಶೋಗೆ ಅವ್ರ ಎಂಟ್ರಿ ಆಗಿದೆ. ನೋಡಬೇಕು ಅವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಪ್ರಭಾ ಅವ್ರು ಬಂದಿರೋದು. ನನಗೆ ಮೇ ಬಿ ಮಜಾ ಇರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಮೇ ಬಿ ವೀಕೆಂಡಲ್ಲಂತೂ 100% ಮಜಾ ಇರುತ್ತೆ. ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಇನ್ನೊಬ್ಬರು ಮಲ್ಲಮ್ಮ ಅವರು ಅಂತ. ಮಲ್ಲಮ್ಮ ಅವ್ರ ಬಗ್ಗೆ ನಂಗೆ ಹೆಚ್ಚು ಮಾಹಿತಿ ಇರಲಿಲ್ಲ, ಬಟ್ ಆದ್ರೂ ನನಗೆ ಬಿಗ್ ಬಾಸ್ ಬಂದಾಗೆ ಗೊತ್ತಾಗಿದ್ದು. ನೋಡಬೇಕು ಹೇಗಿರುತ್ತೆ ಅಂತ. ಮಾತಾಡ್ತಾರೆ, ಬಟ್ ಹೇಗಿರ್ತಾರೆ ಫಿಸಿಕಲ್ ಗೇಮ್ಸ್ಗಳಲ್ಲಿ ಹೇಗೆ ಆ್ಯಕ್ಟಿವ್ ಆಗಿರ್ತಾರೆ ಮಲ್ಲಮ್ಮ ಅವ್ರು ನೋಡಬೇಕು. ಸೊ ಮುಂದೆ ಹೇಗೆ ಅಂತ. ಸುಧೀರ್ ಅವರು, ಕಾಕ್ರೋಚ್ ಸುಧೀರ್ ಅವರು ಆಲ್ರೆಡಿ ಮಾಹಿತಿ ಇತ್ತು ಅವ್ರು ಬರ್ತಾ ಇದ್ದಾರೆ ಅಂತ. ಸೊ ಸುಮಾರು ಜನ ಉಗ್ರಂ ಮಂಜು ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಸುಧೀರ್ ಅವ್ರನ್ನ, ಕಾಕ್ರೋಚ್ ಸುಧೀರ್ ಅವ್ರನ್ನ. ಬಟ್ ನೋಡಬೇಕು, ಮೇ ಬಿ ಅವರು ಆ ರೀತಿಲಿ ಮಾತಾಡೋ ರೀತಿಲಿ ಬಿಗ್ ಬಾಸ್ ಮನೆ ಇಲ್ಲದೇನೂ ಇರ್ಬೋದು, ಅಥವಾ ಇದಕ್ಕಿಂತ ಜಾಸ್ತಿನೂ ಇರ್ಬೋದು. ಅದನ್ನು ನೋಡಿ. ಸೊ ಅಶ್ವಿನಿ ಗೌಡ ಅವ್ರು ಹೋಗಿದ್ದಾರೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕನ್ನಡ ಹೋರಾಟಗಾತಿ, ಮತ್ತು ಕನ್ನಡ ಹೋರಾಟಗಾತಿ ಮತ್ತು ಸೀರಿಯಲ್ ಆರ್ಟಿಸ್ಟ್ ಕೂಡ, ಸಿನಿಮಾ ಕೂಡ ಮಾಡಿದ್ದಾರೆ. ಧನುಷ್ ಅವ್ರು ಬಂದಿದ್ದಾರೆ. ಸೊ ಭವ್ಯ ಅವ್ರು ಬಂದಿದ್ದರು ಲಾಸ್ಟಲ್ಲಿ. ಸೊ ಈ ಸಲ ಹೀರೋ ಬಂದಿದ್ದಾರೆ. ಸೊ ಭವ್ಯ ಅವ್ರು ಲಾಸ್ಟ್ ಇಯರ್ ಇದ್ದರು, ಈ ವರ್ಷ ಹೀರೋ ಬಂದಿದ್ದಾರೆ. ಸೊ ಇದು ನೋಡ್ಬೇಕು ಹೇಗಿರುತ್ತೆ ಅಂತ. ಸಿಲೇಲಿ ಕಾತಿಯ ಮಂಜು ಅವರು. ಸೊ ನನಗೆ ಸಿಕ್ಕಾಬಟ್ಟೆ ಫೇವ್ರೇಟು. ಸೊ ಕರಿ ಬಸಪ್ಪ ಅವ್ರು ಬಂದಿದ್ದಾರೆ. ನನಗೂ ಇವ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ, ಬಟ್ ಬಿಲ್ಡಪ್ ಮಾತ್ರ ಸಖತ್ತಾಗಿದೆ. ಬಟ್ ನೋಡಬೇಕು ಒಳಗೆ ಹೇಗಿದೆ ಅಂತ. ಸೊ ಮಿಸ್ಟರ್ ಇಂಡಿಯಾ ಅಂತೆಲ್ಲ ಅವರು ಹೆಸರುವಾಸಿ ಆಗಿದ್ದಾರೆ ಅಂತ. ಪ್ಲೀಸ್ ಜಿಮ್ ಟ್ರೈನರ್ ಅಂತೆ. ಸೊ ಇದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಬಟ್ ಇದೆಲ್ಲ ನಾನು ಈಗ ಸೋಷಲ್ ಮೀಡ್ಯಾದಲ್ಲಿ ಕೇಳಿದ್ದು. 19 ಜನ ಕಂಟೆಸ್ಟೆಂಟ್ ಒಳಗಿದ್ದಾರೆ. ಸೊ ಲಾಸ್ಟ್ ಇಯರ್ 18 ಇದ್ದರು. ಸೊ ಮುಂಚೆ ಎಲ್ಲ 16-17 ಜನ ಇದ್ದರು. ಇವಾಗ ಈ ಸೀಸನ್ ಹೋಗ್ತಾ ಜಾಸ್ತಿ ಜನ ಬರ್ತಿದ್ದಾರೆ. ಬಟ್ ಈ ಟ್ವಿಸ್ಟ್ ಏನಂತ ಹೇಳಲೇಬೇಕು ನಾನು. ಇವತ್ತಿನ ಪ್ರೊಮೋ ನೋಡಿದೆ ನಾನು. ಹೇಗೆ ಅಂದರೆ 3 ಜನ, ಅದು 3ರಲ್ಲಿ ಒಬ್ಬರು ಈಚೆ ಹೋಗಬೇಕಾಗತ್ತೆ. ಸೊ ಅದು ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಲಾಸ್ಟ್ 3 ಮೆಂಬರ್ಸ್ ಯಾರು ಹೋದರು, ಸೊ ಅವ್ರ ಮೇಲೆ ವೋಟಿಂಗ್ ಇರುತ್ತೆ. ಸೊ ಅದರಲ್ಲಿ ಯಾರೋ ಒಬ್ಬರು ಈಚೆ ಹೋಗ್ತಾರೆ. ಸೊ ಅದು ಯಾರು ಅಂತ ನನಗೆ ಎಕ್ಸೈಟ್ಮೆಂಟ್ ಇದೆ. ಮೊದಲನೇ ಪ್ರೊಮೋ ಬಂದು ಕಾಮಿಡಿ ಆಗಿರೋದು, ಫನ್ ಆಗಿರೋದು. ಬಟ್ ಈ ಸಲ ಭಯಂಕರ ಟ್ವಿಸ್ಟ್ ಇದೆ. ಸೊ 3 ಜನದಲ್ಲಿ ಯಾರು ಈಚೆ ಹೋಗ್ತಾರೆ ಅನ್ನೋ ಟ್ವಿಸ್ಟ್ ಇದೆ. ಆ 3 ಜನ ಯಾರು ಅಂತ ಹೇಳಿದ್ರೆ, 9 ಜನ ಅಂತ ಹೇಳಿದಾಗ ಒಬ್ಬರು ಮೈನಸ್ ಆಗ್ತಾರೆ. ಮೇ ಬಿ 18 ಆಗುತ್ತೆ. ಸೊ ಮೇ ಬಿ ಯಾರು ಈಚೆ ಹೋಗಿದ್ದಾರೆ, ಯಾರು ಈಚೆ ಬಂದಿದ್ದಾರೆ ಅನ್ನೋದು ನನಗೆ ಈ 9:30 10-11 ಗಂಟೆಗೆ ಬರೋ ಅಂಥ ಶೋ ಅಲ್ಲಿ ನೋಡ್ಬೇಕು ನಾವು. ಆ್ಯಕ್ಚುಲಿ ಹೆವಿ ಮಜಾ ಇದೆ. ನೋಡ್ಬೇಕು ಈ ವರ್ಷ ಬಿಗ್ ಬಾಸ್ ಹೇಗಿದೆ ಅಂತೇಳಿ. ನಾನು ಆಲ್ಮೋಸ್ಟ್ 90 ಜನ ಹೆಸರು ಕೂಡ ರಿವ್ಯೂ ಮಾಡಿದ್ದೀನಿ. ಸೊ ಹೇಳಿದ್ದೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ಇದು ಅಫಿಷಿಯಲಾಗಿ ಬಂದಿರೋದು. ಸೊ ಇಲ್ಲಿಂದ ನಿಮಗೆ ಮೋಸ್ಟ್ ಆಫ್ ಇಟ್ ಡಿಸೆಂಬರ್ 31st ಈ ಶೋ ನಡೆಯುತ್ತೆ. ಸೊ ಫೈನಲಿ
ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹೀಗೆ ನಮ್ಮನ್ನ ಆರೈಸಿ ಮತ್ತು ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಅಂತ ಹೇಳ್ತಾ, ಇನ್ನಷ್ಟು ಮಾಹಿತಿ ಕೊಡಲಿಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.